ಬಸ್ ಏನು ಏನ್ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಪ್ಪ, ಈ ಎಣ ತಿಂದಿರೋ ತರ ಕುಂತಿದ್ಯಾ. ಕೊಬ್ಬ ಲೇ ನಮ್ಮಪ್ಪನ ಜೊತೆ ಸೇರ್ಕೊಂಡು ಬ್ಲೂ ಫಿಲ್ಮ್ ನೋಡ್ಬಿಟ್ರಾ? ಲೇ ನಮ್ಮಪ್ಪನ ಗೋಲ್ಡ್ ತಡೆಯಕ್ ಆಗ್ತಾ ಇಲ್ಲ ಕಣೋ. ಅವನ ಕಾಟದಿಂದ ನನ್ನ ಯವ್ವನದ ಬಾಳೆಲ್ಲ ಕುಗ್ಗಿ ನಾಯಿ ರೇಂಜ್ಗೆ ಆಗ್ಬಿಟ್ಟಿದೀನಿ ಕಣೋ. ಇನ್ನೊಂದ್ಸಾರಿ ಏನಾದ್ರೂ ನಾನು ಮದುವೆ ಮಾಡು ಅಂದ್ರೆ ನಿನ್ ಮದ್ವೆ ಅಲ್ಲ, ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಮೊದ್ಲು ಅವಳು ಮದುವೆ ಮಾಡಿ ಆಮೇಲೆ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ ತಂಗಿಗಿಂತ ಮುಂಚೆ ನಾನು ವಯಸ್ಸು ಬಂದಿದ್ದೀನಿ. ನನ್ನ ಯವ್ವನ ಎಲ್ಲ ಕಳೆದೋದ್ರೆ ಅದನ್ನ ವ್ಯರ್ಥ ಮಾಡಿದ್ದು ಪಾಪ ನಿನಗ್ ಬರುತ್ತೆ. ಅದಕ್ಕೆ ಬೇಗ ಮದುವೆ ಮಾಡು. ನೀನ್ ಮಾತ್ರ ಮೀಸಿ ಡೇ ಹಾಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇರೋ, ನಾನು ಇಲ್ಲಿ ವಯಸ್ಸು ಬಂದಿರೋ ಮನೇಲಿ ಸಾಯ್ತಾ ಇರ್ತೀನಿ. ಅಮ್ಮ ಅಪ್ಪನ್ ನಂಬಡ, ಹುಷಾರಾಗಿರೋ ಹೇಳಿದೀನಿ. ಅಪ್ಪ ಬೇಗ ಮದುವೆ ಮಾಡಪ್ಪ. ಯಾರಿಗೆ? ನಮ್ ತಂಗಿಗೆ. ಬಾ ದಾರಿಗೆ ಲಾಂಗ್ ಎತ್ತಿದ್ರೆ ಈ ನನ್ ಮಗ ಮಾತು ಕೇಳೋದು. ನಮ್ಮಪ್ಪ ನನಗ್ ಮದುವೆ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಸುಖನೇ ಅನುಭವಿಸಲ್ಲ ಕಣೋ. ಬಸ್ ನಿಮ್ಮಪ್ಪ ನಿನಗೆ ಮದುವೆ ಮಾಡದೆ ಹೋದ್ರೆ ಏನು, ನಾನ್ ನಿನಗೊಂದ್ ಗತಿ ಕಾಣಿಸ್ತೀನಿ. ಅಂದ್ರೆ ಈಗ ನೀನ್ ಏನ್ ಅನ್ಭವಿಸ್ಬೇಕು ಅನ್ಕೊಂಡಿದ್ಯೋ ಅದ್ರ ಅನ್ಭವಿಸ್ಬೇಕು ಅಷ್ಟೇ ತಾನೇ. ನಾನ್ ನಿನ್ಗೊಂದ್ ಐಡಿಯಾ ಕೊಡ್ತೀನಿ. ಇದೆಲ್ಲ ಓವರ್ ಆಯ್ತು. ಸರಿ, ಈ ಕಾರ್ಡಲ್ಲಿರೋ ನಂಬರ್ಗೆ ಒಂದು ಸಲ ನೀನ್ ಫೋನ್ ಮಾಡಿದ್ರೆ ಆ ಕಡೆಯಿಂದ ಒಂದು ಸುಂದರವಾದ ಹೆಣ್ಣು ಧ್ವನಿ ಬರುತ್ತೆ. ಆಗ ನಿನ್ ಮುಖದಲ್ಲಿ ಈ ತರ ಒಂದು ಸ್ಮೈಲ್ ಬರುತ್ತೆ. ಹಾಗೆ ನೀವಿಬ್ರು ಮಾತಾಡ್ತಾ ಮಾತಾಡ್ತಾ ಹೊಂದಾಣಿಕೆಯಾಗಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಸಾಂಗವಾಗಿ ನೆರವೇರುತ್ತೆ. ನೀನೆಂತ ಫ್ರೆಂಡ್ ಕಣಲೆ, ನಿನ್ನಂತ ಫ್ರೆಂಡ್ ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ. ಇಷ್ಟೊಂದು ಕಾಸಿಗೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲಪ್ಪ ನನಗೆ. ಇದೆಲ್ಲ ಏನಿದ್ರು ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಈ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಹುಷಾರು.